ಪ್ರೈಸ್ ದ ಲಾರ್ಡ್. ಕರ್ತನಲ್ಲಿ ಪ್ರಿಯ ದೇವಜನರೇ, ಯವನಸ್ಥರೇ, ಮಕ್ಕಳೇ ಮತ್ತು ಈ ಆನ್ಲೈನ್ ಮೂಲಕ ನೋಡುತ್ತಿರುವಂಥ ಈ ವಿಡಿಯೋನ ನೋಡುತ್ತಿರುವಂಥ ಎಲ್ಲ ದೇವಜನರೇ, ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ತಮ್ಮೆಲ್ಲರಿಗೆ ವಂದನೆಗಳು. ಪವಿತ್ರಾತ್ಮನ ಮಾರ್ಗದರ್ಶನದಲ್ಲಿ ಈ ಶೇರ್ ಆ್ಯಂಡ್ ಕೇರ್ ಫೌಂಡೇಶನ್ ಯುವ ಪೀಳಿಗೆಯನ್ನು ಸಜ್ಜುಗೊಳಿಸಲು ಮತ್ತು ಶಕ್ತಿಗೊಳಿಸಲು ಮತ್ತು ಅಭಿವೃದ್ಧಿಪಡಿಸಲು ಯೇಸು ನೀಡಿದ ಆ ಒಂದು ಮಹಾ ಆಜ್ಞೆ ಮತ್ತಾಯ 28:18-20 ನಾವು ನೋಡ್ತೇವೆ ರೀ. ಅದನ್ನು ನೆರವೇರಿಸುವಂತೆ ವಿಶೇಷ ದರ್ಶನವನ್ನು ಈ ಶೇರ್ ಆ್ಯಂಡ್ ಕೇರ್ ಫೌಂಡೇಶನ್ ಹೊಂದಿರುತ್ತದೆ ರೀ. ನಾವು ಈಗಿನ ಕಾಲದಲ್ಲಿ ಪ್ರತಿನಿತ್ಯ ನಾವು ಕೆಲವು ಸವಾಲುಗಳನ್ನು ಮತ್ತು ಹೋರಾಟಗಳನ್ನು ನಾವು ಎದುರಿಸ್ತಾ ಇದ್ದೀವಿ ರೀ. ನೀವು ಇಲ್ಲಿ ಸ್ಕ್ರೀನಲ್ಲಿ ನೋಡ್ಬೋದು. ಸವಾಲುಗಳು ಮತ್ತು ಹೋರಾಟಗಳು ಎಂಬುದಾಗಿ ಹೇಳುವಾಗ ಹೋರಾಟಗಳು ಯಾವುದ್ಯಾವುದು ಹೋರಾಟಗಳು ನಮ್ಮಲ್ಲಿ ಬರ್ತದೆ ರೀ. ಆತ್ಮಿಕ ಹೋರಾಟವನ್ನು ಹೋರಾಡ್ತಾ ಇದ್ದೀವಿ. ದೈಹಿಕ, ಭಾವನಾತ್ಮಕ, ಸಂಬಂಧಾತ್ಮಕ ಹೋರಾಟವನ್ನು ನಾವು ಹೋರಾಡ್ತಾ ಇದ್ದೀವಿ ರೀ. ವೈಯಕ್ತಿಕವಾಗಿ ನಮ್ಮ ಒಂದು ಈ ಹೋಪ್ 360ಯಲ್ಲಿ ಯೌವನಸ್ಥರಿಗಾಗಿ ನಾವು ಅವರು ಹೋರಾಡುತ್ತಿರುವಂಥ ಹೋರಾಟಕ್ಕೆ ಸ್ವಲ್ಪ ನಾವು ಅವರಿಗೆ ಸಹಾಯ ಮಾಡಿ ಅದರಿಂದ ಹೊರಗಡೆ ಬರಲಿಕ್ಕಾಗಿ ಏನಾದರೂ ಮಾಡೋಣ ಎಂಬುದಾಗಿ ಒಂದು ಉದ್ದೇಶಪೂರ್ವಕವಾಗಿ ಈ ವಿಡಿಯೋಸ್ಗಳನ್ನು ಮಾಡಿದ್ದೀವಿ ರೀ. ಹೋರಾಟಗಳಲ್ಲಿ ಆತ್ಮಿಕ, ದೈಹಿಕ, ಭಾವನಾತ್ಮಕ, ಸಂಬಂಧಾತ್ಮಕ ಹೋರಾಟ ಮತ್ತು ವಿಶೇಷವಾಗಿ ಆರ್ಥಿಕ ಹೋರಾಟ. ಇನ್ನು ಮುಂದೆ ಆರ್ಥಿಕ ಒಂದು ವಿಷಯ ಯಾಕೆ ನಾವು ಆರಿಸಿಕೊಂಡಿದ್ದೇವೆ ಎಂಬುದಾಗಿ ನಾವು ಕೇಳಲಿಕ್ಕಿದ್ದೇವೆ. ನಾವು ಇವುಗಳನ್ನು ಅನುಭವಿಸುತ್ತಿದ್ದೇವೆ ಏನ್ರಿ. ಈ ಒಂದು ಹೋರಾಟದಿಂದ ಕೆಲವು ವಿಷಯಗಳನ್ನು ಅನುಭವಿಸ್ತಾ ಇದ್ದೀವಿ ರೀ. ಈ ಹೋರಾಟದ ನಿಮಿತ್ತವಾಗಿ ಆತಂಕ ಇದೆ, ಯೌವನಸ್ಥ ಮಕ್ಕಳಲ್ಲಿ ಭಯ ಇದೆ, ಸಂಶಯ ಇದೆ, ಏಕಾಂತವಾಗಿ ಕೂಡುವುದು, ಡಿಪ್ರೆಷನ್ ಎಂಬುದಾಗಿ ನೋಡ್ತೇವೆ, ದುಃಖ, ಕೋಪ, ನಿರಾಶೆ ಮತ್ತು ವೇದನೆ, ಮನೋವೇದನೆ, ಆರೋಗ್ಯ ಸಮಸ್ಯೆಗಳು, ಇಂಥವುಗಳು ಈ ಹೋರಾಟದಲ್ಲಿ ಯೌವನಸ್ಥ ಮಕ್ಕಳು ಅವರು ಅದನ್ನು ಎದುರಿಸುತ್ತಾ ಇದ್ದಾರೆ ಎಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ. ಮುಂದೆ ನಾವು ನೋಡುವಾಗ ಈ ಒಂದು ಎಲ್ಲ ಹೋರಾಟಗಳಲ್ಲಿ ನಾವು ಆರಿಸಿರುವಂಥದ್ದು ಅತ್ಯಂತ ದೊಡ್ಡ ಹೋರಾಟ, ಅದು ಆರ್ಥಿಕತೆ ಎಂಬುದಾಗಿ ನಾವು ನೋಡ್ತೇವೆ. ಹಣಕಾಸಿನ ವಿಷಯದಲ್ಲಿ ಪ್ರತಿನಿತ್ಯ ಒಂದಿಲ್ಲ ಒಂದು ಸಮಸ್ಯೆಯಲ್ಲಿ ಆರ್ಥಿಕ ವಿಷಯವಾಗಿ ಹೆಚ್ಚಾನೆಚ್ಚು ಯೌವನಸ್ಥರು ಇವತ್ತು ಪಡೋದನ್ನು ನಾವು ನೋಡ್ತೇವೆ. ಬಹುತೇಕ ಈ ವಿಡಿಯೋ ನೋಡುತ್ತಿರುವಂಥ ತಾವೆಲ್ಲರೂ ಕೂಡ ಇದನ್ನು ಎದುರಿಸುತ್ತಿರಬಹುದು ಎಂಬುದಾಗಿ ನಾನು ನಂಬುತ್ತೇನೆ. ಅದಕ್ಕಾಗಿ ಈ ಒಂದು ಆರ್ಥಿಕವಾದ ವಿಷಯ ಬಹಳ ಪ್ರಮುಖವಾದ ವಿಷಯ. ಯಾಕಂದರೆ ಈ ಒಂದು ಸ್ಕ್ರೀನಲ್ಲಿ ನಾವು ನೋಡ್ತೇವೆ. ಇದನ್ನೇ ಯಾಕೆ ಆರಿಸೋಣ, ಮೊದಲನೇದಾಗಿ ಇದರ ಬಗ್ಗೆ ಯಾಕೆ ಕಲಿಯಬೇಕಂದ್ರೆ, ಇದು ಯಾಕೆ ಹಣಕಾಸು ಅತ್ಯಂತ ಹತ್ತಿರವಾಗಿ ಸಂಪರ್ಕ ಹೊಂದಿರುವುದರಿಂದ. ಎದಕ್ಕೆ? ದೈನಂದಿನ ಜೀವನವನ್ನು ಎಫೆಕ್ಟ್ ಮಾಡ್ತದೆ, ಕುಟುಂಬದ ಕಲ್ಯಾಣ ವಿಷಯದಲ್ಲಿ ಅದು ನಮಗೆ ಪರಿಣಾಮ ಬೀರ್ತದೆ, ಭವಿಷ್ಯದ ಭದ್ರತೆ ಮತ್ತು ನಾವು ನೋಡ್ತೇವೆ ಹೊಣೆಗಾರಿಕೆಗಳು, ಆತ್ಮವಿಶ್ವಾಸ ಕಳೆದು ಹೋಗುವಂಥದ್ದು, ಮನಃಶಾಂತಿಯನ್ನು ಕಳೆದುಕೊಳ್ಳುವಂಥದ್ದು ಈ ಒಂದು ಆರ್ಥಿಕ ವಿಷಯದಲ್ಲಿ. ಅಂದರೆ ನಾನು ಹೇಳಲಿಕ್ಕೆ ಏನು ಬಯಸ್ತೇನೆ, ನಮ್ಮ ಹತ್ರ ಸರಳವಾದ ಭಾಷೆಯಲ್ಲಿ ಒಂದು ವೇಳೆ ದುಡ್ಡಿನ ಸಮಸ್ಯೆ ಇರುವುದಾದರೆ, ಆರ್ಥಿಕ ಸಮಸ್ಯೆ ಇರುವುದಾದರೆ ಈ ದೈನಂದಿನ ಜೀವನದಲ್ಲಿ ಕಷ್ಟಪಡ್ತೇವೆ, ಕುಟುಂಬದ ಕಲ್ಯಾಣದಲ್ಲಿ ಕಷ್ಟಪಡ್ತೇವೆ, ಕುಟುಂಬವು ಏಳಿಗೆ ಆಗುವುದಿಲ್ಲ, ಭವಿಷ್ಯದ ಭದ್ರತೆ ಬಗ್ಗೆ ಕಾಳಜಿ, ಚಿಂತೆ ಇರ್ತದೆ. ಆಮೇಲೆ ನಾವು ನೋಡ್ತೇವೆ ಆತ್ಮದ ವಿಷಯದಲ್ಲಿ ಕೂಡ ಆತ್ಮವಿಶ್ವಾಸ ಇರೋದಿಲ್ಲ ರೀ. ಯಾಕಂದರೆ ಹೆದರಿಕೆ ಅನ್ನುವಂಥದ್ದು, ಭಯ ಅನ್ನುವಂಥದ್ದು ಹೆಚ್ಚಾನೆಚ್ಚು ನಾವು ನೋಡ್ತೇವೆ. ಮತ್ತು ಇವೆಲ್ಲ ಇರೋದರಿಂದ ಮನಃಶಾಂತಿ ಕೂಡ ನಾವು ಕಳ್ಕೊಳ್ತೇವೆ ಎಂಬುದಾಗಿ ಅಲ್ಲಿ ನಾವು ನೋಡ್ತೇವೆ. ಹಾಗಾಗಿ ನಾವು ಈ ಎಲ್ಲ ಕಷ್ಟಪಡುವಂಥ ಈ ವಿಷಯಗಳು ಅಂದರೆ ಹೋರಾಡುತ್ತಿರುವಂಥ ವಿಷಯಗಳಲ್ಲಿ ಆರ್ಥಿಕವಾದ ವಿಷಯವನ್ನು ನಾವು ಮೊದಲನೇದಾಗಿ ಆರಿಸಿಕೊಂಡು ಆ ಒಂದು ಅಭ್ಯಾಸ ಮಾಡ್ತಿದ್ದೇವೆ ರೀ. ನಾವು ಆ ಸರಣಿಯ ಒಂದು ಟೀಚಿಂಗ್ ಸೀರೀಸನ್ನು ನೋಡ್ತಾ ಇದ್ದೇವೆ. ಇದು ಪಾಠ 1ನೇದಾಗಿ ನಾವು ಕಲೀಲಿಕ್ಕಿದ್ದೇವೆ ರೀ. ಹೀಗಾಗಿ ಮುಂದಿನ ದಿವಸಗಳಲ್ಲಿ ಪಾಠ 1, 2, 3 ಎಂಬುದಾಗಿ ನಾವು ನೋಡುವಾಗ ನಾವು ಸಂಪೂರ್ಣವಾಗಿ ನಮಗೆ ಈ ಒಂದು ಹೋರಾಟದಿಂದ ಹೊರಗಡೆ ಬರಲಿಕ್ಕೆ ಸಹಾಯವಾಗ್ತದೆ. ಮುಂದೆ ನೋಡುವಾಗ ಈ ಹಣಕಾಸಿನ ಹೋರಾಟಗಳು ಹಲವು ರೀತಿಯ ದುಃಖಗಳಿಗೆ ಮೂಲ ಕಾರಣವಾಗಿದೆ ಎಂಬುದಾಗಿ ನಾವು ನೋಡ್ತೇವೆ.
ಅಥವಾ ಮೂಲ ಕಾರಣವಾಗುತ್ತವೆ ಮತ್ತು ಅವುಗಳನ್ನು ಪ್ರೇರೇಪಿಸುತ್ತವೆ ಎಂಬುದಾಗಿ ಕೂಡ ನಾವು ನೋಡ್ತೇವೆ. ಅಂದರೆ ಹಣ ಇದು ಏನಾಗ್ತದೆ, ಎಲ್ಲ ಸಮಸ್ಯೆಗಳಿಗೆ ಕಾರಣವಾಗಿರ್ತದೆ ರೀ. ಮತ್ತೊಮ್ಮೆ ನಾವು ನೋಡ್ತೀವಿ ರೀ, ಭಾವನಾತ್ಮಕ ವಿಷಯದಲ್ಲಿ ಮಾನಸಿಕ ಒತ್ತಡವನ್ನು ತರುವಂಥದ್ದು. ದುಡ್ಡಿಲ್ಲ ಅಂತಂದರೆ ನಾವು ನೋಡ್ತೇವೆ, ಇವತ್ತು ಇಂಟರ್ನೆಟ್ನಲ್ಲಿ ಕೂಡ ನೀವು ಒಂದೇ ಸುಮ್ಮನೆ ಒಂದು ವಿಷಯ ಡಿಪ್ರೆಷನ್ ಎಂಬುದಾಗಿ ಹಾಕುವಾಗ ಹಲವಾರು ಅಲ್ಲಿ ಚಿತ್ರಗಳು, ಪಿಕ್ಚರ್ಸ್ಗಳು ನೋಡ್ತೇವೆ ರೀ ನಾವು. ಯಾಕಂದರೆ ಅದು ಒಂದು ದೊಡ್ಡ ಪ್ರಮುಖವಾದ ಒಂದು ವಿಷಯ ರೀ. ಈಗ ಭಾವನಾತ್ಮಕವಾಗಿ ಮಾನಸಿಕವಾಗಿ ಒತ್ತಡ ತರುವಂಥ ವಿಷಯ, ಸಂಬಂಧಗಳಲ್ಲಿ ಒತ್ತಡ ತರುವಂಥ ವಿಷಯ. ಹೊಸದಾಗಿ ಮದುವೆ ಆಗಿರ್ತಾರೆ, ಆರ್ಥಿಕ ವಿಷಯವಾಗಿ ಏನೋ ಒಂದು ಸಮಸ್ಯೆದಿಂದ ಅಲ್ಲಿ ಡೈವರ್ಸ್ ಕೂಡ ಆಗಿದ್ದನ್ನು ನಾವು ನೋಡ್ತೇವ್ರಿ. ಆತ್ಮಹತ್ಯೆ ಮಾಡಿಕೊಂಡಿರುವಂಥ ವಿಷಯ ಕೂಡ ಇದ್ದಾವೆ. ಇನ್ನು ಹೇಗೆ ಆರ್ಥಿಕವಾದ ವಿಷಯ, ಆತ್ಮಿಕ ಹೋರಾಟಗಳಲ್ಲಿ ಕೂಡ ನಮಗೆ ಆತ್ಮಿಕವಾಗಿ ಕೂಡ ನಾವು ಹೋರಾಡ್ತೇವೆ. ಹೌದು, ನಮ್ಮ ಕಡೆಗೆ ಒಂದು ವೇಳೆ ಆರ್ಥಿಕವಾಗಿ ಕಷ್ಟಪಡುತ್ತಿದ್ರೆ ಪ್ರಾರ್ಥನೆ ಮಾಡಲಿಕ್ಕೆ ಮನಸ್ಸಾಗೋದಿಲ್ಲ, ಸಭೆಗೆ ಹೋಗ್ಲಿಕ್ಕೆ ಮನಸ್ಸಾಗೋದಿಲ್ಲ, ಯಾರು ಕೂಡ ಮಾತಾಡಲಿಕ್ಕೆ ಮನಸ್ಸಾಗೋದಿಲ್ಲ. ನಾವು ಕಷ್ಟಪಡ್ತೇವೆ, ಹಾಗೆ ಆತ್ಮಿಕವಾಗಿ ಕೂಡ ನಾವು ಸಮಸ್ಯೆಯಲ್ಲಿ ಬರ್ತೇವ್ರಿ. ಮತ್ತಿನ್ನೊಂದು ವಿಷಯ ಕೂಡ ಇದೆ, ದೈಹಿಕವಾಗಿ ಕೂಡ ಆರೋಗ್ಯದ ಸಮಸ್ಯೆಗಳನ್ನು ಬರೋದನ್ನು ನೋಡ್ತೀವಿ. ಯಾಕಂದರೆ ಆ ಒತ್ತಡವು ಏನು ಮಾಡ್ತದೆ, ದೈಹಿಕವಾಗಿ ಅನಾರೋಗ್ಯತೆಯಲ್ಲಿ ನಮ್ಮನ್ನು ಅದು ನಡೆಸ್ತದೆ ಎಂಬುದಾಗಿ ನಾವು ನೋಡ್ತೇವ್ರಿ. ಹಾಗಾಗಿ ಈ ಬೈಬಲ್ ಸತ್ಯವೇದದ ಮೂಲಕ ನಾವು ಈ ಸಮಸ್ಯೆಯನ್ನು ಸಮಸ್ಯೆದಿಂದ ಹೇಗೆ ನಾವು ಹೊರಗೆ ಬರ್ಬೋದು ಎಂಬುದಾಗಿ ಈ ಒಂದು ಸರಣಿಯಲ್ಲಿ ನಾವು ಕಲಿತಾ ಇದ್ದೇವೆ. ಇಲ್ಲಿ ನೋಡಿದ ಹಾಗೆ ಉಪನ್ಯಾಸ 1 ಅಥವಾ ಪಾಠ 1 ಎಂಬುದಾಗಿ ನಾವು ನೋಡ್ಕೊಳ್ಳೋಣ್ರಿ. ಹಾಗಾಗಿ ಇಷ್ಟೆಲ್ಲ ನಾವು ಹೋರಾಟಗಳನ್ನು ನಾವು ನೋಡಿದ್ದೇವೆ. ಈ ಹೋರಾಟದಿಂದ ಹೊರಗಡೆ ಬರಲಿಕ್ಕೆ 2 ದಾರಿ ಇದೆ. ಲೌಕಿಕವಾಗಿ ಜನರು ಬೇರೆ ಒಂದು ರೀತಿಯಲ್ಲಿ ಇದರಿಂದ ಹೊರಗೆ ಬರ್ಬೋದು ಎಂಬುದಾಗಿ ಹೇಳ್ತಾರೆ. ಆದರೆ ದೇವರ ಮಕ್ಕಳಾದ ನಾವು, ವಿಶ್ವಾಸದಲ್ಲಿ ಬೆಳೆಯುತ್ತಿರುವಂಥವ್ರು ನಾವು ಹೇಗೆ ಈ ಹೋರಾಟದಿಂದ ಹೊರಗಡೆ ಬರಬೇಕು ಎಂಬುದಾಗಿ ಹೇಳುವಾಗ, ದೇವರು ಯಾರು, ನಮ್ಮ ದೇವರು ಯಾರು ಎನ್ನುವುದು ಸರಿಯಾದ ಒಂದು ಮನೋಭಾವ ನಮ್ಮಲ್ಲಿ ಇರುವುದಾದರೆ ನಮ್ಮನ್ನು ಹಣಕಾಸಿನ ಹೋರಾಟಗಳಿಂದ ಅದು ಮುಕ್ತಿಗೊಳಿಸುತ್ತದೆ ಅಥವಾ ಬಿಡಿಸುತ್ತದೆ ಎಂಬುದಾಗಿ ನಾವು ನೋಡ್ತೇವೆ. ಹಾಗಾಗಿ ನಮ್ಮ ದೇವರು ಯಾರು ಇದನ್ನು ಅರ್ಥ ಮಾಡಿಕೊಳ್ಳೋದು ಬಹಳ ಪ್ರಮುಖ. ಈ ಒಂದು ಆರ್ಥಿಕ ವಿಷಯದಲ್ಲಿ, ಈ ಒಂದು ಸರಣಿಯಲ್ಲಿ ದೇವರು ನಮ್ಮೊಂದಿಗೆ ಮಾತಾಡ್ತಾನೆ, ಪವಿತ್ರಾತ್ಮನು ನಮ್ಮನ್ನು ನಡೆಸ್ತಾನೆ ಎಂಬುದಾಗಿ ನನ್ನ ಸಂಪೂರ್ಣ ವಿಶ್ವಾಸ ಇದೆ. ಪ್ರಾರ್ಥನೆ ಪೂರ್ವಕವಾಗಿ ಇದನ್ನು ಕೇಳ್ಕೊಳ್ಳೋಣ. ಇದರ ಮೂಲಕ ದೇವರು ನಮ್ಮನ್ನು ಆಶೀರ್ವದಿಸಲಿ. ಪ್ರಿಯರೇ, ಲೌಕಿಕವಾಗಿ ಈಗ ನಾನು ಹೇಳಿದ ಹಾಗೆ ಈ ದುಡ್ಡಿನ ವಿಷಯ ಅಥವಾ ಆರ್ಥಿಕ ವಿಷಯ, ಲೋಕವು ಯಾವ ರೀತಿಯಲ್ಲಿ ಅದನ್ನು ನೋಡ್ತದೆ, ಮುಂದೆ ಹೋಗಿ ನಾವು ನೋಡೋಣ. ನಾವುಗಳು ದೇವರ ಮಕ್ಕಳು, ದೇವರ ಮೇಲೆ ವಿಶ್ವಾಸವಿಟ್ಟಿರುವಂಥ ಮಕ್ಕಳು, ನಾವು ಯಾವ ರೀತಿಯಲ್ಲಿ ಈ ಆರ್ಥಿಕ ವಿಷಯಗಳನ್ನು ನೋಡಬೇಕು ಎಂಬುದಾಗಿ ನಾವು ನೋಡ್ಕೊಳ್ಳೋಣ. ಪ್ರಿಯರೇ, ನಾವು ನೋಡ್ತೇವೆ ಲೋಕದ ಮನೋಭಾವ ಈ ಹಣಕಾಸಿನ ಬಗ್ಗೆ, ಸಂಪತ್ತಿನ ಕುರಿತು ಈ ಲೋಕವು ಯಾವ ರೀತಿಯಲ್ಲಿ ವಿಚಾರ ಮಾಡ್ತದೆ. ನಾವು MBA ಆಯಿತು, BBA ಆಯಿತು, ಬಿಸ್ನೆಸ್ನಲ್ಲಿ ಆಯಿತು ಅಥವಾ ಫೈನಾನ್ಸ್ ಅಂತ ಇದೆ, ಅಲ್ಲಿ ಏನನ್ನು ಕಲಿಸಲ್ಪಡ್ತದೆ, ಲೌಕಿಕ ದೃಷ್ಟಿಯಿಂದ ಏನೆಲ್ಲ ನಾವು ಕಲಿತೇವೆ ಎಂಬುದಾಗಿ ನಾವು ನೋಡ್ಕೊಳ್ಳೋಣ್ರಿ. ಏನು ಹೇಳ್ತದೆ ನೋಡ್ರಿ, ಲೋಕವು ಹಣವನ್ನು ದೇವರು ನೋಡುವ ರೀತಿಗೆ ಪರಿಪೂರ್ಣವಾಗಿ ವಿರುದ್ಧವಾಗಿ ನೋಡ್ತದೆ. ಲೋಕ ನಮ್ಮ ದೇವರು ಆರ್ಥಿಕ ವಿಷಯದಲ್ಲಿ ಯಾವ ರೀತಿಯಲ್ಲಿ ಆತನು ನೋಡ್ತಾನೆ, ಅದರ ತದ್ವಿರುದ್ಧವಾಗಿ ಈ ಲೋಕವು ಹಣವನ್ನು ಅದು ನೋಡ್ತದೆ ಮತ್ತು ಆ ರೀತಿಯಲ್ಲಿ ನಮ್ಮನ್ನು ಕಲಿಸುತ್ತದೆ ಎಂಬುದಾಗಿ ನಾವು ನೋಡ್ತೀವಿ. ಲೋಕವು ಹೇಗೆ ಹೇಳ್ತದೆ ರೀ, ಲೋಕದ ಆರ್ಥಿಕ ಮನೋಭಾವವು ಕೆಳಗಿನ ಕೆಲವು ವಿಷಯಗಳನ್ನು ನೋಡುತ್ತೀವಿ ಇಲ್ಲಿ. ಭಯ, ಲೋಭ, ಅಹಂಕಾರ, ಸ್ವಯಂ ಅವಲಂಬನೆ, ಇದರ ವಿಷಯವಾಗಿ ಆ ಒಂದು ವಿಚಾರಗಳನ್ನು ತೋರಿಸುವಂಥದ್ದಾಗಿದ್ದರೆ ಈ ಲೋಕದ ಒಂದು ರೀತಿಯಲ್ಲಿ ನಾವು ಹಣಕಾಸಿನ ಬಗ್ಗೆ ವಿಚಾರ ಮಾಡುವಾಗ. ಅಂದರೆ ನಾನು ಹೇಳಲಿಕ್ಕೆ ಬಯಸ್ತೇನೆ, ಒಂದು ವೇಳೆ ದುಡ್ಡು ಇರದೆ ಹೋದರೆ
ಆಸ್ತಿ ಪಾಸ್ತಿ ಇರದೆ ಹೋದರೆ, ಅಥವಾ ನಮ್ಮಲ್ಲಿ ಈ ಹಣದ ಒಂದು ಸಮಸ್ಯೆ ಇರುವುದಾದರೆ ನಮಗೆ ಭಯ ಬರ್ತದೆ. ಜಾಸ್ತಿ ದುಡ್ಡು ಮಾಡಬೇಕೆಂಬುದಾಗಿ ಲೋಭ ಬರ್ತದೆ. ದುಡ್ಡು ಇರೋದಾದರೆ ಈ ಲೌಕಿಕವಾಗಿ ಅಹಂಕಾರದಲ್ಲಿ ತುಂಬಿರ್ತವೆ. ಮತ್ತು ಬಹಳ ದೊಡ್ಡ ವಿಷಯ, ದೇವರು ಬೇಡ, ಸ್ವಯಂ ಅವಲಂಬನೆ. ನನಗೆ ಸಾಕು, ನಾನು ದುಡಿದಿದ್ದು ನನಗೆ ಸಾಕು, ನನಗೆ ದೇವರು ಬೇಡ ಎಂಬುದಾಗಿ ಹೇಳುವಂಥ ಒಂದು ವಿಚಾರಗಳು ಈ ಲೌಕಿಕವಾಗಿ ನಮ್ಗೆ ಬರ್ತದ್ರಿ. ಇನ್ನು ಮುಂದೆ ನೋಡುವಾಗ ಹಣ, ಸಂಪತ್ತು, ಲೌಕಿಕವಾಗಿ ಅದು ಏನು ತೋರಿಸ್ತದೆ ಅಂದರೆ ಭದ್ರತೆ. ಲೋಕ ಏನು ಹೇಳ್ತದೆ ಗೊತ್ತ್ರಿ? ನನ್ನ ಬಳಿಗೆ ಹಣ ಇದ್ದರೆ ನಾನು ಸುರಕ್ಷಿತ, ನಾನು ಭದ್ರವಾಗಿದ್ದೇನೆ. ಹಣ ಕಳೆದುಕೊಂಡ್ರೆ ನಾನು ಎಲ್ಲವನ್ನ ಕಳೆದುಕೊಂಡಂಗೆ. ಹಣ ಇದ್ದರೆ ನಾನು ಭದ್ರವಾಗಿದ್ದೇನೆ, ನನಗೆ ಸಮಸ್ಯೆವಿಲ್ಲ. ಒಂದು ವೇಳೆ ನನ್ನ ಹತ್ರ ಹಣ ಇಲ್ಲ ಅಂತಂದರೆ ನಾನು ಎಲ್ಲವನ್ನ ಕಳೆದುಕೊಂಡಿದ್ದೇನೆ ಎಂಬುದಾಗಿ ಈ ಲೋಕ ಹೇಳ್ತದ್ರಿ. ಹಾಗಾಗಿ ನಾವು ಎಲ್ಲೋ ನೋಡ್ರಿ, ನೀವು ದಿನನಿತ್ಯ ನಾವು ಕೆಲಸ ಮಾಡುವಾಗ ಅಲ್ಲಿ ಹೋಗುವಾಗ 10ರಲ್ಲಿ 9 ಜನ ಇದನ್ನು ನಂಬ್ತಾರೆ. ದುಡ್ಡಿದ್ದರೆ ನಮಗೆ ಏನೋ ಒಂದು ಭದ್ರತೆ ಇದೆ, ದುಡ್ಡಿಲ್ಲಂದರೆ ಭದ್ರತೆ ಇಲ್ಲ, ಹೆಚ್ಚು ದುಡ್ಡಿದ್ದರೆ ಹೆಚ್ಚು ಭದ್ರತೆ ಎಂಬುದಾಗಿ ಒಂದು ಲೌಕಿಕವಾದ ಒಂದು ದೃಷ್ಟಿಕೋನ ಎಂಬುದಾಗಿ ನಾವು ನೋಡ್ತೇವ್ರಿ. ಆದರೆ ಸತ್ಯವೇದದ ಪ್ರಕಾರ ಬೈಬಲ್ ಹೇಳುವುದು ಏನ್ರಿ? ಹಣ ಮತ್ತು ಸಂಪತ್ತು ಅದು ತಾತ್ಕಾಲಿಕವಾದ ಒಂದು ವಿಷಯ, ಟೆಂಪರರಿ ಎಂಬುದಾಗಿ ನೋಡ್ತೇವೆ. ನಿಜವಾದ ಭದ್ರತೆಯು ದೇವರಿಂದಲೇ ಬರ್ತದೆ. ಆ ಭದ್ರತೆಯ ಮೂಲ ದೇವರು ಎಂಬುದಾಗಿ ದೈವಿಕವಾದ ಒಂದು ವಿಚಾರ, ದೇವರ ಮಕ್ಕಳಾದ ನಾವು ಆಲೋಚನೆ ಮಾಡುವಂಥ ಒಂದು ವಿಚಾರ. ಸೊ ಲೋಕವು ಏನು ಹೇಳ್ತದ್ರಿ? ಹಣ ಮತ್ತು ಸಂಪತ್ತು ನನ್ನ ಭದ್ರತೆ. ಆದರೆ ದೇವರ ಮಕ್ಕಳಾದ ನಾವು ಏನು ಹೇಳಬೇಕು? ನಿಜವಾದ ಭದ್ರತೆಯು, ಅದರ ಮೂಲವು ದೇವರೇ ಎಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ. ಇನ್ನು ಎರಡನೇದು ನೋಡುವಾಗ ಹಣ ಮತ್ತು ಸಂಪತ್ತು ಅದು ಒಂದು ಐಡೆಂಟಿಟಿ ಕೊಡ್ತದೆ, ನನಗೆ ಒಂದು ಗುರುತು ಕೊಡ್ತದೆ. ಲೋಕವು ಹೇಳೋದೇನು ಹೇಳ್ತದ್ರಿ? ಜನರು ನಮ್ಮನ್ನು ಯಾವಾಗ ಗುರುತಿಸ್ತಾರೆ? ನನ್ನ ಸಂಬಳ ಭಾಳಷ್ಟಿರುವಾಗ, ನನ್ನ ಸ್ಥಿತಿ ಒಳ್ಳೆಯದಾಗಿರುವಾಗ, ನನಗೆ ಭಾಳಷ್ಟು ಸಂಪತ್ತಿದ್ರೆ ಜನ ನನ್ನನ್ನು ಗುರುತಿಸ್ತಾರೆ ಅಥವಾ ನನ್ನನ್ನು ಒಳ್ಳೆ ರೀತಿಯಲ್ಲಿ ನೋಡ್ತಾರೆ. ಇವುಗಳ ಮೇಲೆ ನಿರ್ಧಾರವಾಗ್ತದೆ ಎಂಬುದಾಗಿ ಲೋಕ ಹೇಳ್ತದ್ರಿ. ಇಲ್ಲಿ ಕೆಳಗೆ ಒಂದು ನೋಡ್ತೇವೆ, ಹಣ ಹೆಚ್ಚಾದರೆ ಅವರಿಗೆ ಒಂದು ಥರದ ಅಮೂಲ್ಯವಾದ ಜನರು ಅಥವಾ ಮೌಲ್ಯವಾದವರು ಎಂಬುದಾಗಿ ಜನ ತಿಳ್ಕೊಳ್ತಾರೆ. ಹಣ ಇಲ್ಲಂತಂದರೆ ಅಥವಾ ಕಡಿಮೆ ಇದ್ದರೆ ತಾವು ವಿಫಲರಾದವರು ಎಂಬುದಾಗಿ ಜನ ತಿಳ್ಕೊಳ್ತಾರೆ. ಅದು ನಮಗೆ ಗೊತ್ತಿರುವಂಥ ವಿಷಯ ರೀ. ದಿನಾಲೂ ಇದನ್ನೇ ವಿಚಾರ ಮಾಡ್ತೀವಿ ರೀ. ಹಣ ಇದ್ದರೆ ಮಾತ್ರ ನಮ್ಮ ಆಟಿಟ್ಯೂಡ್ ಎಂಬುದಾಗಿ ಹೇಳ್ತಾವೆ, ನಮ್ಮ ಸ್ಟೈಲೇ ಚೇಂಜ್ ಆಗಿಬಿಡುತ್ತೆ, ಜನಗಳನ್ನು ನೋಡುವ ಶೈಲಿನೇ ಚೇಂಜ್ ಆಗ್ತದೆ. ಕಡಿಮೆ ಇರೋದಾದರೆ ನಮ್ಮ ಒಂದು ಸ್ಟೈಲ್ ಚೇಂಜ್ ಆಗಿಬಿಡ್ತದೆ. ಆದರೆ ಬೈಬಲ್ ಏನು ಹೇಳ್ತದ್ರಿ? ಇದ್ರ ವಿರುದ್ಧವಾಗಿ ಬೈಬಲ್ ಹೇಳೋದು, ನಮ್ಮ ನಿಜವಾದ ಗುರುತನ್ನು ದೇವರ ವಾಕ್ಯವೇ ನಿರ್ಧರಿಸುತ್ತದೆ. ಅಂದರೆ ದೇವರೇ ನಮ್ಮ ಗುರುತು ಎಂಬುದಾಗಿ ಹೇಳಿದ್ರು ಪರವಾಗಿಲ್ಲ, ದೇವರೇ ನಮ್ಮ ಗುರುತು. ಹೇಗೆ ನಾವು ಆಧಾರ್ ಕಾರ್ಡವೇ ನನ್ನ ಗುರುತು, ನಾನು ಈ ದೇಶದವನು ಎಂಬುದಾಗಿ ಹೇಳ್ತೇವೆ. ಈ ಒಂದು ಹಣಕಾಸಿನ ವಿಷಯದಲ್ಲಿ ಲೋಕವು ಹಣ ಇದ್ದರೆ, ಹೆಚ್ಚಣ ಇದ್ದರೆ ಜನರು ಭಾಳ ಗುರುತಿಸ್ತಾರೆ ಎಂಬುದಾಗಿ ಹೇಳುವಾಗ, ದೇವರ ಮಕ್ಕಳಾದ ನಾವು ಬೈಬಲ್ ಆಧಾರಿತವಾಗಿ ನಾವೇನು ಹೇಳಬೇಕು? ನನ್ನ ನಿಜವಾದ ಗುರುತು ದೇವರ ವಾಕ್ಯವೇ ನಿರ್ಧರಿಸುತ್ತದೆ. ಅಂದರೆ ದೇವರೇ ನನ್ನ ಗುರುತು. ಅಂದರೆ ದೇವರು ನನ್ನ ಹತ್ರ ಇರುವಾಗ ನಾನು ಗುರುತಿಸಲ್ಪಡ್ತೇನೆ ಎಂಬುದಾಗಿ ನಾವು ಆತ್ಮಿಕವಾಗಿ ನೋಡ್ತೇವೆ ಪ್ರಿಯರೇ. ಇನ್ನು ಮೂರನೇದಾಗಿ ಲೋಕದ ಪದ್ಧತಿಗಳನ್ನು ನೋಡೋಣ. ಒಂದು 3-4 ಪದ್ಧತಿಗಳನ್ನು ನೋಡೋಣ. ಲೋಕದ ಪದ್ಧತಿ ಏನ್ರಿ? ಲೋಕ ಏನು ವಿಚಾರ ಮಾಡ್ತದೆ? ಲೋಕದ ಮಾದರಿ ಏನು? ಸ್ವಕೇಂದ್ರೀಕೃತ ಜೀವನ ಎಂಬುದಾಗಿ ನೋಡುವಾಗ ಸೆಲ್ಫ್ ಸೆಂಟರ್ಡ್ ಲೈಫ್. ನನಗೆ ಸರಿಯಾಗಿರುವುದನ್ನು ನಾನು ತಾನೇ ನಿರ್ಧರಿಸುತ್ತೇನೆ, ನನಗೆ ದೇವರು ಅಗತ್ಯವಿಲ್ಲ, ನನಗೆ ಏನು ಅನ್ನಿಸ್ತದೆ ಅದನ್ನು ನಾನೇ ನಿರ್ಧರಿಸುವುದು, ನನಗೆ ದೇವರು ಅಗತ್ಯವಿಲ್ಲ ಎಂಬುದಾಗಿ ಲೋಕ ಹೇಳ್ತದ್ರಿ. ಇನ್ನು ಮುಂದಿಂದು
ನಾವು ನೋಡೋಣ್ರಿ. ಮುಂದೆ ಏನು ಹೇಳ್ತದೆ ಲೋಕದ ಪದ್ಧತಿ, ಲೋಕದ ಮಾದರಿ ಏನು ಹೇಳ್ತದೆ? ಭಯ, ಚಿಂತೆ ಮತ್ತು ಆತಂಕ. ಅಂದರೆ ಜನರು ಹಣ ಇರುವುದಾದರೆ ಅವರ ಭವಿಷ್ಯ ರೂಪಿಸಲ್ಪಟ್ಟಿತ್ತು, ಒಳ್ಳೆಯ ವೃತ್ತಿ ಇರುವುದಾದರೆ ಸ್ಥಾನಮಾನ ಇದೆ, ಇವುಗಳ ಬಗ್ಗೆ ಯಾವಾಗಲೂ ಸದಾ ಚಿಂತನೆಯಲ್ಲಿರ್ತೀವಿ. ಯಾಕಂದರೆ ನಮ್ಮ ವಿಚಾರ ಏನ್ರಿ? ಈ ಲೌಕಿಕ ಜನರ ವಿಚಾರ ಏನು? ಒಂದು ವೇಳೆ ನಮ್ಮ ಹತ್ರ ಒಳ್ಳೆ ಒಂದು ಆರ್ಥಿಕ ವಿಷಯದಲ್ಲಿ ಒಂದು ಸ್ಟೆಬಿಲಿಟಿ ಅಥವಾ ಒಳ್ಳೆ ದುಡ್ಡು ಅಥವಾ ಆಸ್ತಿ ಪಾಸ್ತಿ ಇರುವುದಾದರೆ ನಮಗೆ ಒಂದು ಸ್ಥಾನಮಾನ ಇದೆ ಎಂಬುದಾಗಿ ನಾವು ನೋಡ್ತೇವೆ. ಒಂದು ವೇಳೆ ಅದು ಇರಲಿಲ್ಲ ಅಂತಂದರೆ ಭಯ ತರ್ತದೆ, ಚಿಂತೆಗೆ ಒಳಗೆ ಮಾಡ್ತದೆ, ಆತಂಕಕ್ಕೆ ಒಳಗೆ ಮಾಡ್ತಿದ್ದಾರೆ. ಅದರ ಬೈಬಲ್ಲು ನಮ್ಮ ಸತ್ಯವೇದ ಪ್ರಕಾರ ನಾವು ಭಯದಿಂದಲ್ಲ, ನಂಬಿಕೆಯಿಂದ ನಾವು ನಡೆಯಬೇಕಾಗಿದೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ನಾನು ನಿಮ್ಮ ಲೌಕಿಕವಾಗಿ ಜನರ ಲೋಕದ ಪದ್ಧತಿಯಲ್ಲಿ ಈ ಒಂದು ಆರ್ಥಿಕ ವಿಷಯ ಅವರು ಹೇಗೆ ನೋಡ್ತಾರೆ, ದೈವಿಕ ಜನರಾದ ನಾವುಗಳು ಯಾವ ರೀತಿಯಲ್ಲಿ ನೋಡಬೇಕು ಅದನ್ನು ನಾವು ಕಲಿತಾ ಇದ್ದೇವೆ ಪ್ರಿಯರೇ. ಹಾಗಾಗಿ ಮುಂದೆ ನಾವು ನೋಡುವಾಗ ಲೋಕದ ಪದ್ಧತಿ, ಇನ್ನೊಂದು ಪದ್ಧತಿ ಇದೆ ರೀ, ಲೋಕದ ಮಾದರಿ ನೋಡ್ರಿ. ಲೋಭ ಮತ್ತು ಭೌತಿಕವಾದ ಒಂದು ಅಥವಾ ಹೆಚ್ಚು ಇರಬೇಕು, ಇನ್ನೂ ಹೆಚ್ಚು ಇರಬೇಕು. ನನಗೆ ಒಂದು ವೇಳೆ ಇಷ್ಟು ನನ್ನ ಆದಾಯ ಇರೋದಾದರೆ ಅಥವಾ ನನ್ನ ಸ್ಯಾಲರಿ ಇಷ್ಟು ಇರೋದಾದರೆ ಇದಕ್ಕಿಂತ ನನಗೆ ಹೆಚ್ಚಾಗಬೇಕು. ಯಾಕೆ ಹೆಚ್ಚಾಗಬೇಕು? ಯಾಕಂದರೆ ನನ್ನ ಗುರುತು ಇನ್ನೂ ಹೆಚ್ಚಾಗ್ತದೆ, ಜನರು ನನಗೆ ಇನ್ನೂ ಹೆಚ್ಚಾಗಿ ಬೇರೆ ರೀತಿಯಲ್ಲಿ ಒಳ್ಳೆಯ ರೀತಿಯಲ್ಲಿ ನೋಡ್ತಾರೆ ಎಂಬುದಾಗಿ ನಮ್ಮ ಭಾವನೆ. ಆದರೆ ಇಲ್ಲಿ ನಾವು ನೋಡ್ತೇವೆ, ನಿನ್ನ ಬಳಿ ಏನು ಇದೆ ಎಂಬುದರ ಮೇಲೆ, ನೀನು ಯಾರು ಎಂಬುದರ ಮೇಲೆ ಅಲ್ಲ ಎಂಬುದಾಗಿ ವಾಕ್ಯ. ಅಂತಂದರೆ ನಾವು ನಿನ್ನ ಬಳಿ ಏನಿದೆ, ಲೌಕಿಕವಾಗಿ ನನ್ನ ಬಳಿ ಏನಿದೆ ಇದರ ಮೇಲೆ ಅವಲಂಬನೆ, ಆದರೆ ನಾನು ಯಾರು ಎಂಬುದಾಗಿ ಇದರ ಮೇಲೆ ಅವಲಂಬನೆ ಇಲ್ಲ ಎಂಬುದಾಗಿ ನಾವು ನೋಡ್ತೇವೆ ರೀ. ಆದರೆ ಸತ್ಯವೇದ ದೃಷ್ಟಿಯಲ್ಲಿ ನಮ್ಮ ಗುರುತು ನಾವು ಯಾರು ಎಂಬುದರ ಮೇಲೆ ಆಧಾರಿತ. ನಾವು ಯಾರು? ನಾವು ದೇವರ ಮಕ್ಕಳು. ನಮಗೆ ದೇವರು ಏನಾಗಿದ್ದಾನೆ ಇದರ ಮೇಲೆ ನಮ್ಮ ಗುರುತು ಇದೆ ಎಂಬುದಾಗಿ ನಾವು ನೋಡ್ಕೊಳ್ತೇವೆ ಪ್ರಿಯರೇ. ಇನ್ನೊಂದು ಪದ್ಧತಿ ನೋಡುವಾಗ ಲೋಕದ ಮಾದರಿ, ಹೋಲಿಕೆ ಮತ್ತು ಸ್ಪರ್ಧೆ, ಕಾಂಪಿಟಿಷನ್ ಎಂಬುದಾಗಿ. ಕಾಂಪಿಟಿಷನ್, ಕಂಪ್ಯಾರಿಷನ್. ನಾವು ನಮ್ಮನ್ನು ಮತ್ತೊಬ್ಬರೊಂದಿಗೆ ನಾವೇನು ಮಾಡ್ತೇವೆ? ಹೋಲಿಕೆ ಮಾಡ್ಕೊಳ್ತೇವೆ. ಅದರಿಂದಾಗಿ ಕೊರತೆಯಲ್ಲಿ ಬಂದುಬಿಡ್ತೀವಿ. ಅದರಿಂದಲೇ ಈ ಆರ್ಥಿಕ ವಿಷಯದಲ್ಲಿ ಸಮಸ್ಯೆಗೊಳಗಾಗ್ತೇವೆ, ಚಿಂತೆಗೆ ದುಃಖದಲ್ಲಿ ಒಳಗಾಗ್ತೇವೆ. ಎದುರಿಗಿನ ಮನೆಯವರಿಗೆ ಅವರ ಕಡೆಗೆ ಏನೋ ಇದೆ, ನನ್ನ ಹತ್ರ ಇಲ್ಲ. ಆ ಕಾರಣದಿಂದಾಗಿ ನನಗೆ ಯಾವುದೇ ಥರದ ಒಂದು ಜನರು ಗುರುತು ಮಾಡುವುದಿಲ್ಲ, ನನ್ನ ಹತ್ರ ಇಲ್ಲ. ಇದು ಒಂದು ಲೌಕಿಕವಾದ ಒಂದು ಪದ್ಧತಿ ಎಂಬುದಾಗಿ ನಾವು ನೋಡ್ತೇವೆ. ಇದೇನು ಮಾಡ್ತದೆ ನಮಗೆ? ನಾನು ಸಾಬೀತುಗೊಳಿಸಬೇಕು, ನಾನು ಕೂಡ ನನ್ನ ಆದಾಯ ಕೂಡ ಹೆಚ್ಚು ಆಗಬೇಕು ಎಂಬುದಾಗಿ ನಮ್ಮಲ್ಲಿ ನಾವು ಒತ್ತಡದಲ್ಲಿರ್ತೀವಿ. ಲೋಕದ ರೀತಿಯಲ್ಲಿ ಯಶಸ್ಸಿನ ಹಿಂದೆ ಓಡ್ತಾ ಇರ್ತೀವಿ. ಆದರೆ ಸತ್ಯವೇನೋ ಹೇಳುತ್ತದೆ ಬೈಬಲ್ ಪ್ರಕಾರ, ನಾವು ಹೋಲಿಕೆ ಮಾಡಬಾರ್ದು. ಎಲ್ಲರನ್ನು ನಡೆಸುವಂಥ ದೇವರು ನಮ್ಮನ್ನು ಕೂಡ ನಡೆಸ್ತಾನೆ. ನಾವು ಸ್ಪರ್ಧೆಯಲ್ಲಿ ಇರಲೇಬಾರ್ದು, ನಾವು ಕಾಂಪಿಟೇಷನಲ್ಲಿ ಇರಬಾರ್ದು. ಈ ವಿಷಯದಲ್ಲಿ ಮುಂದಿನ ಒಂದು ಈ ಸರಣಿಯಲ್ಲಿ ಮುಂದಿನ ಒಂದು ನಾವು ನೋಡ್ತೇವೆ ರೀ, ಕ್ಲಾಸಸ್ಸಲ್ಲಿ ಅಥವಾ ಪಾಠಗಳಲ್ಲಿ ನಾವು ಇನ್ನೂ ಹೆಚ್ಚಾಗಿ ಕಲಿತಾ ಇದ್ದೇವೆ. ಇದು ನಾವು ಕಲಿತಿರುವಂಥ ಮೊದಲನೆಯ ಪಾಠ. ಇಟ್ ಈಸ್ ಅ ಫಸ್ಟ್ ಲೆಸನ್ ದ್ಯಾಟ್ ವಿ ಆರ್ ಲರ್ನಿಂಗ್. ಹಾಗಾಗಿ ದೇವರ ಭಕ್ತರಿಗೆ, ದೇವರ ಮಕ್ಕಳು ಈ ಒಂದು ಸಮಸ್ಯೆದಿಂದ ಹೊರಗಡೆ ಹೇಗೆ ಬರಬೇಕು, ಇದು ಒಂದು ವಿಷಯ. ದೇವರ ಮಕ್ಕಳಿಗೆ ಇದೇ ನಮಗೆ ಸಮಸ್ಯೆಗಳಿದೆ. ಮೊದಲನೇ ಹೆಜ್ಜೆ ನಾನು ಏನು ಹಾಕಬೇಕು, ಮೊದಲನೇ ಹೆಜ್ಜೆ ನಾವು ಯಾವುದು ತೆಗೆದುಕೊಳ್ಳಬೇಕು. ಈ ಒಂದು ಆರ್ಥಿಕ ವಿಷಯದಲ್ಲಿ ಈ ಸಮಸ್ಯೆಗಳಿಂದ ನಾನು ಹೊರಗಡೆ ಬರಬೇಕಂದ್ರೆ ನಾನು ಏನು ಮಾಡಬೇಕು ಎಂಬುದಾಗಿ ಹೇಳುವಾಗ ಇಲ್ಲಿ ಒಂದು ವಾಕ್ಯ ನೋಡ್ತೀವಿ ರೀ. ದೇವರು ಯಾರು ಎಂಬುದಾಗಿ ನಮಗೆ ಸರಿಯಾದ ಅರಿವು ಇರಬೇಕು. ಅರಿವು, ದೇವರು ಯಾರು ಎಂಬುದಾಗಿ ಸರಿಯಾದ ಅರಿವು. ಅಂದರೆ ನಮ್ಮ ದೇವರು ಯಾರು ನನಗೆ ಎಂಬುದಾಗಿ ನಮಗೆ ಒಂದು ತಿಳುವಳಿಕೆ ಇರಬೇಕ್ರಿ.
ಈ ತಿಳುವಳಿಕೆಯು ನಮ್ಮನ್ನು ಎಲ್ಲ ಥರದ ಹೋರಾಟಗಳಿಂದ ಮತ್ತು ಸ್ಪೆಷಲ್ ಆಗಿ ಈ ಒಂದು ಆರ್ಥಿಕ ಹೋರಾಟದಿಂದ ನಮಗೆ ಹೊರಗಡೆ ತರುವಂಥದ್ದಾಗಿದೆ ಎಂಬುದಾಗಿ ನಾವು ನೋಡ್ತೇವೆ. ಹಾಗಾಗಿ ನಮಗೆ ನಿಜವಾದ ಒಂದು ಸಂತೃಪ್ತಿ, ಸಂತೋಷಪೂರ್ಣವಾದ ಒಂದು ಜೀವನ, ಆತ್ಮಿಕವಾಗಿ ಮತ್ತು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಎಲ್ಲ ಥರದ ಒಂದು ಸಮೃದ್ಧಿಯನ್ನು ನಾವು ನೋಡುವಂಥವರಾಗಿದ್ದೇವೆ. ಹಾಗಾಗಿ ಈ ಲೌಕಿಕ ಜನರು ಅವರು ಯಾವ ರೀತಿಯಲ್ಲಿ ಈ ಒಂದು ಆರ್ಥಿಕ ವಿಷಯದಲ್ಲಿ ಅವರು ಯೋಚನೆ ಮಾಡ್ತಾರೆ, ಅದನ್ನು ನಾವು ಪಕ್ಕದಲ್ಲಿಟ್ಟು ಅದನ್ನು ಪಾಲಿಸದೆ ದೇವರು ನನಗೆ ಯಾರಿದ್ದಾನೆಂಬುದಾಗಿ ಮೊದಲನೇ ಹೆಜ್ಜೆ ತೆಗೆದುಕೊಳ್ಳುವಾಗ ಈ ಪಾಠದಲ್ಲಿ ನೋಡಿದ ಹಾಗೆ ನಮಗೆ ಈ ಸಮಸ್ಯೆಗಳಿಂದ ಅಥವಾ ಈ ಆರ್ಥಿಕ ಒಂದು ಹೋರಾಟದಿಂದ ದೇವರು ನಮ್ಮನ್ನು ಹೊರಗಡೆ ತರುವಂಥವನಾಗಿದ್ದಾನೆ. ಯೋಹಾನ 8:31-32 ಮತ್ತು 2 ತಿಮೋಥಿ 3:16-17 ನಮಗೆ ಏನು ಹೇಳುವಂಥದ್ದಾಗಿದೆ? ದೇವರ ವಾಕ್ಯದ ನಿಮಿತ್ತವಾಗಿ ನಾವು ತಿದ್ದುಕೊಂಡು ನಾವು ನಮ್ಮ ಈ ಸಮಸ್ಯೆ ಏನಿದೆ, ಹೋರಾಟ ಏನಿದೆ, ಆರ್ಥಿಕವಾದ ವಿಷಯದ ಒಂದು ಹೋರಾಟದಲ್ಲಿ ನಾವು ಗೆಲ್ಲುವರಾಗಿದ್ದೇವೆ ಮತ್ತು ದೇವರು ನಮ್ಮನ್ನು ನಡೆಸುವಂಥವನಾಗಿದ್ದಾನೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದ್ರಿ ಪ್ರೇರೆ. ಇನ್ನು ದೇವರ ವಾಕ್ಯ ನೋಡ್ಕೊಂಡು ಹೋಗಂಡ್ರೆ ಒಂದು 5-6 ವಾಕ್ಯಗಳು ಆಗಲೇ ಹಿಂದಿನ ವಿಡಿಯೋಗಳಲ್ಲಿ ಕೂಡ ಕೆಲವೊಂದು ವಾಕ್ಯಗಳನ್ನು ನೀವು ಓದಿದ್ದೀರಿ. ಇಲ್ಲಿ ಕೂಡ ನಾವು ಅದನ್ನೇ ಓದನ್ರಿ. ಯಾಕಂದರೆ ಮಹತ್ವವಾದ ಒಂದು ಸಂಗತಿ, ಈ ಒಂದು ಸಮಸ್ಯೆಗಳಿಂದ ಹೊರಗೆ ಬರಲಿಕ್ಕೆ ಇವೇ ಮೂಲ ಕಾರಣವಾದ ಒಂದು ಕೆಲವೊಂದು ವಾಕ್ಯಗಳು. 1ನೇ ಪೂರ್ವಕಾಲ ವೃತ್ತಾಂತ 29ನೇ ಅಧ್ಯಾಯ 11ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ. ಅಲ್ಲಿ ನಾವು ನೋಡ್ತೇವೆ, ಯೆಹೋವ ಮಹಿಮ ಪ್ರತಾಪ, ವೈಭವ, ಪರಾಕ್ರಮ, ಪ್ರಭಾವಗಳು ನಿನ್ನವೇ, ಎಲ್ಲವೂ ನಿನಗೆ ಸಂಬಂಧಪಟ್ಟದ್ದು. ಭೂಮ್ಯಾಕಾಶಗಳಲ್ಲಿರುವುದೆಲ್ಲ ನಿನ್ನದೇ. ಭೂಮಿಯ ಮೇಲೆ ಆಕಾಶದಲ್ಲಿರುವಂಥದ್ದೆಲ್ಲವೂ ನಿನ್ನವೇ. ಯೆಹೋವನೇ, ರಾಜ್ಯವು ನಿನ್ನದು. ನೀನು ಮಹೋನ್ನತನಾಗಿ ಸರ್ವವನ್ನ ಆಳುವಾತನು. ಸರ್ವವನ್ನ ಎಂಬುದಾಗಿ ಹೇಳುವಾಗ ನಮ್ಮನ್ನು ಕೂಡ ಆಳುವಾತನು, ನಮಗೆ ಬೇಕಾಗಿರುವಂಥ ಸಂಗತಿಗಳನ್ನು ಆಳುವಾತನು, ಈ ಲೋಕವನ್ನು ಆಳುವಾತನು ಎಲ್ಲ ವಿಷಯದಲ್ಲಿ ಎಂಬುದಾಗಿ ಹೇಳುವಾಗ ಆರ್ಥಿಕ ವಿಷಯದಲ್ಲಿ ಕೂಡ ಆತನು ಆಳುವಂಥವನಾಗಿದ್ದಾನೆ. ಯಾವಾಗ ನಾವು ದೇವರು ಯಾರು ಎಂಬುದಾಗಿ ಖಚಿತಪಡಿಸಿಕೊಂಡಾಗ, ಆತನ ಮೇಲೆ ಭರವಸೆ ಇಟ್ಟಾಗ ಮಾತ್ರ. ಇನ್ನು ಮುಂದೆ ಹೋಗುವಾಗ ಅದೇ 1ನೇ ಪೂರ್ವಕಾಲ ವೃತ್ತಾಂತದಲ್ಲಿ 29:12ನೇ ವಾಕ್ಯದಲ್ಲಿ ಕೂಡ ನಾವು ನೋಡ್ತೀವಿ ನೋಡ್ರಿ, ಪ್ರಭಾವೈಶ್ವರ್ಯಗಳು ನಿನ್ನ ಸನ್ನಿಧಿಯಿಂದಲೇ ಬರ್ತದೆ. ಎಲ್ಲ ಐಶ್ವರ್ಯಗಳು ನಿನ್ನ ಸನ್ನಿಧಿಯಿಂದ ಬರ್ತದೆ. ನೀನು ಸರ್ವಾಧಿಕಾರಿಯು. ಗಟ್ಟಿಯಾಗಿ ಹೇಳ್ಬೇಕ್ರಿ, ನೀನು ಸರ್ವಾಧಿಕಾರಿಯು. ಬಲ ಪರಾಕ್ರಮಗಳು ನಿನ್ನ ಹಸ್ತದಲ್ಲಿರುತ್ತದೆ. ಎಲ್ಲ ದೊಡ್ಡಸ್ತಿಕೆ ಶಕ್ತಿಗೂ ನೀನೇ ಮೂಲನು. ಎಲ್ಲ ದೊಡ್ಡಸ್ತಿಕೆಗೂ ಶಕ್ತಿಗೂ ನೀನೇ ಮೂಲನು ಎಂಬುದಾಗಿ ಹೇಳುವಾಗ ಒಂದೇ ಒಂದು ಸೆಂಟೆನ್ಸ್ನಲ್ಲಿ ಹೇಳಬಹುದು, ಎಲ್ಲವೂ ನೀನೇ ಸ್ವಾಮಿ. ದೇವರೇ, ಎಲ್ಲವೂ ನೀನೇ ಎಂಬುದಾಗಿ ದೇವರು ಯಾರು ಎಂಬುದಾಗಿ ನಾವು ಅರಿತುಕೊಳ್ತಿದ್ದೀವಿ. ಆಗಲೇ ನಿಮಗೆ ನೆನಪು ಮಾಡಿಕೊಡ್ತೇನೆ, ಲೌಕಿಕವಾಗಿ ಸೆಲ್ಫ್ ಸೆಂಟರ್ಡ್, ಸ್ವಾವಲಂಬನೆ, ನಾನು ನನ್ನ ಮೇಲೆ ಆಧಾರಿತ ಎಂಬುದಾಗಿ ಆ ದೃಷ್ಟಿಕೋನವನ್ನು ಬಿಟ್ಟು ನಾವು ಇಲ್ಲಿ ದೇವರು ಯಾರು ಎಂಬುದಾಗಿ ಈ ವಾಕ್ಯಗಳ ಮೂಲಕ ನಾವು ನೋಡ್ತಾ ಇದ್ದೇವೆ. ಆತನು ಲೋಕವನ್ನು ಆಳುವಾತನು. ಎಲ್ಲ ವಾಕ್ಯಗಳನ್ನು ಮತ್ತೊಮ್ಮೆ ಓದ್ಕೊಳ್ರಿ. ದೇವರು ಯಾರು ಎಂಬುದಾಗಿ ಖಚಿತಪಡಿಸ್ಕೊಳ್ಳೋದು ಬಹಳ ಪ್ರಮುಖವಾದ ಸಂಗತಿ ಈ ಒಂದು ಸಮಸ್ಯೆಗಳಿಂದ ಹೊರಗೆ ಬರ್ಲಿಕ್ರಿ. ಕೀರ್ತನೆಗಾರನೇ ಬರಿತಾನ್ರಿ 24ನೇ ಅಧ್ಯಾಯ 1 ಮತ್ತು 2 ವಾಕ್ಯದಲ್ಲಿ, ಭೂಮಿಯು ಅದರಲ್ಲಿರುವ ಸಮಸ್ತವು ಯೆಹೋವನದೇ. ಎಲ್ಲ ವಾಕ್ಯಗಳದನ್ನು ಹೇಳ್ತಾವೆ ನೋಡ್ರಿ. ದೇವರು ಯಾರು? ಈ ಭೂಮಿಯು ಅದರಲ್ಲಿರುವ ಸಮಸ್ತವು ಯೆಹೋವನದೇ. ಲೋಕವು ಅದರ ನಿವಾಸಿಗಳು ಆತನವೇ. ಲೋಕದಲ್ಲಿರುವಂಥ ಎಲ್ಲ ನಿವಾಸಿಗಳು ಆತನವೇ. ಭೂಮಿ ಮೇಲಿರುವುದನ್ನು ಎಲ್ಲ ದೇವರದೇ, ಸಮಸ್ತವು ಯೆಹೋವನದೇ. ಆತನೇ ಅದರ ಅಸ್ಥಿವಾರವನ್ನು ಸಾಗರದ ಮೇಲೆ ಹಾಕಿದವನು, ಅದನ್ನು ಜಲರಾಶಿಗಳ ಮೇಲೆ ಸ್ಥಿರಪಡಿಸಿದವನು ಆತನೇ ನಮ್ಮ ದೇವರು ಎಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ. ಹಾಗಾಗಿ ದೇವರು ಯಾರು? ಈ ವಾಕ್ಯಗಳು ನಮಗೆ
ಇನ್ನೂ ಸ್ಪಷ್ಟಗೊಳಿಸ್ತಾವ್ರಿ. ಇನ್ನು ಮುಂದೆ 2-3 ವಾಕ್ಯಗಳನ್ನು ನೋಡೋಣ. ಕೀರ್ತನೆ 103ನೇ ಅಧ್ಯಾಯ 19ನೇ ವಾಕ್ಯದಲ್ಲಿ ಈ ರೀತಿ ಬರೆಯಲ್ಪಟ್ಟಿದ್ರಿ, ಯೆಹೋವನು ಮೇಲನ ಲೋಕದಲ್ಲಿ ತನ್ನ ಸಿಂಹಾಸನವನ್ನು ಸ್ಥಾಪಿಸಿದ್ದಾನೆ, ಆತನು ಸಮಸ್ತವನ್ನು ಆಳುವಾತನಾಗಿದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ. ಯೆಹೋವನು ಮೇಲನ ಲೋಕದಲ್ಲಿ ತನ್ನ ಸಿಂಹಾಸನವನ್ನು ಸ್ಥಾಪಿಸಿದ್ದಾನೆ, ಆತನು ಸಮಸ್ತವನ್ನು ಆಳುವನು. ಎಷ್ಟು ಸಾರಿ ಅದನ್ನು ಒಂದು 4-5 ವಚನಗಳಲ್ಲಿ ಅದನ್ನೇ ನಾವು ಓದ್ಕೊಂಡು ಬಂದಿರ್ತೇವೆ ರೀ. ಹಾಗಾಗಿ ಈ ಒಂದು 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 ನಿರ್ಧಾರಕ್ಕೆ ಬಂದ್ವಿ ರೀ ನಾವು. ಏನಂಥೇಳಿ ಒಂದು ನಿರ್ಧಾರಕ್ಕೆ ಬಂದ್ವಿ. ನಮ್ಮ ದೇವರು ಯಾರು? ನಮ್ಮ ದೇವರು ನಮ್ಮ ಯಜಮಾನನಾಗಿದ್ದಾನೆ, ಮಾಲೀಕನಾಗಿದ್ದಾನೆ. ನಮ್ಮ ಮಾಸ್ಟರ್ ಎಂಬುದಾಗಿ ಹೇಳುವಾಗ ನಮ್ಮ ಒಡೆಯನು ನಮ್ಮನ್ನು ನಡೆಸುವಂಥವನಾಗಿದ್ದಾನೆ. ನಮ್ಮ ಪೋಷಕನು ಎಂಬುದಾಗಿ ಹೇಳುವಾಗ ನಮ್ಮನ್ನು ನಮ್ಮ ಎಲ್ಲ ಅಗತ್ಯಗಳಿಗೆ ಪೂರೈಸುವಂಥವನಾಗಿದ್ದಾನೆ. ಇದು ನಮ್ಮ ದೇವರು ಎಂಬುದಾಗಿ ಖಚಿತಪಡಿಸಿಕೊಂಡಾಗ ನಮ್ಮ ಮೊದಲನೇ ಹೆಜ್ಜೆಯು ನಾವು ಹಾಕಲಿಕ್ಕೆ ಪ್ರಯತ್ನ ಪಡ್ತೇವೆ ರೀ. ನಮ್ಮ ಆರ್ಥಿಕವಾದ ವಿಷಯದಲ್ಲಿ ಸತ್ಯವೇದದ ನಿಮಿತ್ತವಾಗಿ ನಾನು ಸತ್ಯವೇದದ ಒಂದು ದೃಷ್ಟಿಕೋಣೆಯಲ್ಲಿ ನಾನು ಹೇಗೆ ಸಮೃದ್ಧಿ ಹೊಂದಬಹುದು, ಮತ್ತು ಮುಂದಿನ ವಿಡಿಯೋಸ್ಗಳಲ್ಲಿ ನಾವು ಸಮೃದ್ಧಿ ಎಂಬುದಾಗಿ ಏನು ನಮಗೆ ಅವಶ್ಯನ, ಹಾಗಾದರೆ ನಾವು ಏನು ಮಾಡಬೇಕು, ಇದನ್ನು ಕೂಡ ನಾವು ನೋಡಲಿಕ್ಕಿದ್ದೇವೆ ರೀ ಪ್ರಿಯರೇ. ಹಾಗಾಗಿ ದೇವರ ಈ ಒಂದು 3 ಶಬ್ದಗಳನ್ನು ನೋಡಿದ್ದೀವಿ. ಯಜಮಾನನು, ಆತನ ಒಡೆಯನು, ಆತನ ಪೂರೈಕೆದಾರನು ಎಂಬುದಾಗಿ ಖಚಿತಪಡಿಸಿಕೊಂಡಾಗ ನಮ್ಮ ಮನೋಭಾವನೆ ಹೇಗಾಗ್ತದೆ? ಆವಾಗ ನಾವು ಹೇಳಲಿಕ್ಕೆ ಪ್ರಯತ್ನ ಪಡ್ತೇವೆ, ದೇವರೇ ನಮ್ಮ ಮೂಲ ಎಂಬುದಾಗಿ ಹೇಳ್ತೇವೆ. ಇಷ್ಟು ದಿವಸ ಲೌಕಿಕವಾಗಿ ನಾನೇ ಎಂಬುದಾಗಿ ಹೇಳುವ ಮಾತು ದೇವರೇ ನನ್ನ ಮೂಲ ಎಂಬುದಾಗಿ ನಾವು ಹೇಳಲಿಕ್ಕೆ ಬಯಸ್ತೇವೆ. ದೇವರೇ ಎಲ್ಲ ಸಂಗತಿಗಳ ಅಧಿಪತಿ ಎಂಬುದಾಗಿ ಹೇಳ್ತೇವೆ. ಇಷ್ಟು ದಿವಸ ನಾನು ಎಂಬುದಾಗಿ ಹೇಳ್ತಿದ್ದೆ ಲೌಕಿಕವಾಗಿ, ಅದಕ್ಕೆ ಕಷ್ಟದಲ್ಲಿ ಬಂದಿದ್ದೇನೆ. ದೇವರೇ ಪ್ರೀತಿಯ ನನ್ನ ತಂದೆ ಎಂಬುದಾಗಿ ಹೇಳ್ತೇನೆ. ಇಷ್ಟು ದಿವಸ ನಾನೇ ಎಂಬುದಾಗಿ ಹೇಳೋದನ್ನು ಅಹಂಕಾರವನ್ನು ಬಿಟ್ಟಾಕಿ ದೇವರೇ ನನ್ನ ಪ್ರೀತಿಯ ತಂದೆ, ದೇವರು ನಂಬಿಗಸ್ತನು ಎಂಬುದಾಗಿ ನಾವು ಹೇಳಲಿಕ್ಕೆ ಪ್ರಾರಂಭ ಮಾಡ್ತೇವೆ. ದೇವರು ಉದ್ದೇಶದೊಂದಿಗೆ ನಮ್ಗೆ ಯಾವುದೋ ಒಂದು ವಿಶೇಷವಾದ ಉದ್ದೇಶದೊಂದಿಗೆ ನನ್ನನ್ನು ಆಶೀರ್ವದಿಸ್ತಾನೆ. ಇದ್ರ ಬಗ್ಗೆ ನಾವು ಭಾಳ ಚರ್ಚೆ ಮಾಡಲಿಕ್ಕಿದ್ದೇವೆ. ದೇವರು ನನಗೆ ಆಶೀರ್ವಾದ ಕೊಡೋದು ಕೂಡ ಒಂದು ಉದ್ದೇಶಪೂರ್ವಕವಾಗಿ ಆತನು ಕೊಡ್ತಾನೆ. ಹಾಗಾಗಿ ಈ 5 ವಿಷಯಗಳನ್ನು ನಾವು ಯಾವಾಗ ಹೇಳಲಿಕ್ಕೆ ಪ್ರಯತ್ನ ಪಡ್ತೇವೆ ರೀ, ಲೌಕಿಕ ದೃಷ್ಟಿಕೋನವನ್ನು ಬಿಟ್ಟಾಕಿ ದೈವಿಕ ದೃಷ್ಟಿಕೋನದಿಂದ ದೇವರು ಯಾರು, ನನ್ನ ಯಜಮಾನನು, ನನ್ನ ಮಾಲೀಕನು, ನನ್ನ ಒಡೆಯನು, ನನ್ನ ಪೂರೈಕೆದಾರ, ಪೋಷಕ ಎಂಬುದಾಗಿ ನಾವು ಖಚಿತಪಡಿಸಿಕೊಂಡಾಗ ದೇವರ ವಾಕ್ಯದ ನಿಮಿತ್ತವಾಗಿ 8-10 ವಾಕ್ಯಗಳ ನಿಮಿತ್ತವಾಗಿ ಆವಾಗ ನಮ್ಮ ಶಬ್ದಗಳು, ನಮ್ಮ ವಿಚಾರಗಳು ಇವುಗಳಿಗೆ ಬದಲಾವಣೆ ಆಗಬೇಕು. ಬದಲಾವಣೆ ಆಗುವಾಗ ನಾವು ಲೌಕದ ರೀತಿಯಲ್ಲಿ ನಾವು ಇದಕ್ಕೆ ಪರಿಹಾರ ಹೊಂದಲಿಕ್ಕೆ ಪ್ರಯತ್ನ ಪಡುವುದಿಲ್ಲ, ಆದರೆ ದೇವರ ವಾಕ್ಯದ ನಿಮಿತ್ತವಾಗಿ ನಾವು ಪರಿಹಾರ ಹೊಂದಲಿಕ್ಕೆ ನಾವು ಪ್ರಯತ್ನ ಪಡ್ತೇವೆ. ಹಾಗಾಗಿ ಸತ್ಯವೇದದ ಪ್ರಕಾರ ನಮ್ಮ ಮನೋಭಾವನೆ ಏನಿರಬೇಕು ರೀ, ದೇವರೇ ನಮ್ಮ ಯಜಮಾನ, ಆತನೇ ನಮ್ಮ ಒಡೆಯ, ಆತನೇ ನಮ್ಮ ಪೋಷಕ ಎಂಬುದಾಗಿ ಈ ಮೊದಲನೇ ಪಾಠದಲ್ಲಿ ನಾವು ಕಲ್ತಿದ್ದೇವೆ. ಪ್ರಾರ್ಥಿಸಿಕೊಳ್ಳೋಣ ಪ್ರಿಯರೇ. ಪರಿಶುದ್ಧ 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 ತಂದೆಯಾದ ದೇವರೇ, ಹೌದು ಸ್ವಾಮಿ, ಲೋಕವು ನನಗೆ ದೇವರು ಬೇಡ, ನಾನು ಕಷ್ಟಪಟ್ಟು ನಾನು ಬೆಳೆಯುತ್ತೇನೆ, ನಾನು ಆಶೀರ್ವಾದ ಹೊಂದುತ್ತೇನೆ ಎಂಬುದಾಗಿ ವಿಚಾರ ಮಾಡುವಾಗ ದೇವರೇ ನಿನ್ನ ಮಕ್ಕಳಾದ ನಾವು, ನೀನು ನಮಗೆ ಯಾರು ಎಂಬುದಾಗಿ ವಾಕ್ಯದ ಮೂಲಕ ನಾವು ನೋಡಿಕೊಂಡಿದ್ದೇವೆ ಮತ್ತು ನಮ್ಮ ಹೃದಯದಲ್ಲಿ ಖಚಿತಪಡಿಸಿಕೊಳ್ತಿದ್ದೇವೆ. ನೀನು ನಮ್ಮ ಯಜಮಾನನು, ನಮ್ಮ ಒಡೆಯನು, ನಮ್ಮ ಪೂರೈಕೆದಾರನು ಎಂಬುದಾಗಿ ನಾವು ಖಚಿತಪಡಿಸಿಕೊಳ್ತೇವೆ. ಸ್ವಾಮಿ ತಂದೆಯಾದ ದೇವರೇ, ನಮ್ಮನ್ನು ನೀನು ಆಶೀರ್ವದಿಸು. ಈ ವಿಡಿಯೋ ಮೂಲಕ ಕರ್ತನೆ ವಾಕ್ಯ ಕೇಳುತ್ತಿರುವಂಥ ನಮ್ಮ ಪ್ರಿಯರನ್ನು ಕೂಡ ಆಶೀರ್ವದಿಸು. ಅವರ ಕುಟುಂಬಗಳನ್ನು ನೀನು ಆಶೀರ್ವದಿಸು ಸ್ವಾಮಿ. ಮಕ್ಕಳನ್ನು ಆಶೀರ್ವದಿಸು. ಪ್ರತ್ಯೇಕವಾಗಿ ಯವನಸ್ಥರನ್ನು ನೀನು ಆಶೀರ್ವದಿಸು ಸ್ವಾಮಿ. ಎಲ್ಲ ಸಮಸ್ಯೆಗಳಿಂದ ಬಿಡಿಸು ಸ್ವಾಮಿ. ಕೆಲಸವಿಲ್ಲದೆ ಅಲ್ಲಿ ಅಲೆದಾಡುತ್ತಿರುವಂಥ ಯವನಸ್ಥ ಮಕ್ಕಳು, ವಿದ್ಯಾಭ್ಯಾಸವಿಲ್ಲದೆ ಕಷ್ಟಪಡುತ್ತಿರುವಂಥ ಮಕ್ಕಳು ಸ್ವಾಮಿ, ಅವರನ್ನು ನೀನು ಮುಟ್ಟು. ಮತ್ತು ಸ್ವಾಮಿ, ಈ ಒಂದು ಆರ್ಥಿಕ ಸಮಸ್ಯೆಯಲ್ಲಿ ಮುಳುಗಿ ಒಂದು ಡಿಪ್ರೆಷನ್, ಒತ್ತಡದಲ್ಲಿ ಬಂದು
ರೋಗದಲ್ಲಿ ಕರ್ತನೆ ಕಷ್ಟಪಡಿರ್ತಿರುವಂಥ ಎಲ್ಲ ನಿನ್ನ ಮಕ್ಕಳನ್ನು ನೀನು ಮುಟ್ಟಬೇಕಾಗಿ ಬೇಡ್ತೇವೆ ಸ್ವಾಮಿ. ಹೌದು, ನೀನು ನಮ್ಮ ದೇವರು, ಎಲ್ಲ ಭಾರವನ್ನು ನಿನ್ನ ಮೇಲೆ ಹಾಕ್ತೇವೆ. ನೀನು ನಮ್ಮ ಯಜಮಾನನು, ನಮ್ಮ ಒಡೆಯನು, ನಮ್ಮ ಮಾಲೀಕನು, ನಮ್ಮ ಪೂರೈಕೆದಾರನು ಎಂಬುದಾಗಿ ನಾವು ವಿಶ್ವಾಸಪೂರ್ವಕವಾಗಿ ನಂಬ್ತೇವೆ ಸ್ವಾಮಿ. ನೀನು ನಮ್ಮನ್ನು ನಡೆಸು. ಮುಂದಿನ ದಿನಗಳಲ್ಲಿ ನಮ್ಮನ್ನು ಕರ್ತನೆ ಇನ್ನೂ ನೀನು ಆಶೀರ್ವದಿಸಿ ಎಲ್ಲ ಸಮಸ್ಯೆಗಳಿಗೆ ಒಂದು ಪರಿಹಾರ ಕೊಟ್ಟು ಸ್ವಾಮಿ, ಉತ್ತರ ಕೊಟ್ಟು ನಮ್ಮನ್ನು ನಡೆಸಬೇಕಾಗಿ ಬೇಡಿಕೊಳ್ತೇವೆ. ಎಲ್ಲವೂ ನಿನ್ನ ಕೈಲಿ ಒಪ್ಪಿಸಿಕೊಡುತ್ತೇವೆ. ಸ್ತುತಿಗನ ಮಹಿಮೆ ನಿನಗೆ ಮಾತ್ರ ಉಂಟಾಗಲಿ. ಎಲ್ಲವೂ ನಿನ್ನ ಕೈಲಿ ಒಪ್ಪಿಸಿಕೊಡುತ್ತಾ ಯೇಸು ಒಡೆಯನ ಮುಖಾಂತರ ಬೇಡ್ತೇವೆ ನಮ್ಮ ಪ್ರೀತಿಯುಳ್ಳ ತಂದೆಯಾದ ದೇವರೇ, ಆಮೇನ್. ಮತ್ತೊಮ್ಮೆ ಎಲ್ಲರಿಗೆ ವಂದನೆಗಳು. ಈ ಒಂದು ಟೀಚಿಂಗ್ ಸೀರೀಸ್ ಅಥವಾ ಈ ಸರಣಿಯನ್ನು ಮತ್ತು ಈ ಪಾಠಗಳನ್ನು ನಿಮಗೆ ಮುಟ್ಟಬೇಕಾದರೆ ನೀವು ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಬೇರೆಯವರು ಕೂಡ ಇದನ್ನು ಶೇರ್ ಮಾಡುವಾಗ ಅವರು ಕೂಡ ಆಶೀರ್ವಾದ ಹೊಂದ್ತಾರೆ. ಇಲ್ಲಿ ಒಂದೇ ಒಂದು ಉದ್ದೇಶ ರೀ, ಜನರು ಪ್ರತ್ಯೇಕವಾಗಿ ಯಮನಸ್ಥರು, ಕಷ್ಟಪಡುತ್ತಿರುವಂಥ ಯಮನಸ್ಥರು ಸಮಸ್ಯೆಗಳಿಂದ ಹೊರಗಡೆ ಬರಲಿ, ದೇವರ ಆಶೀರ್ವಾದ ಹೊಂದಲಿ ಎಂಬುದಾಗಿ ನಾವು ನಮ್ಮ ಆಶಯದರಿ. ನಮಗಾಗಿ ಪ್ರಾರ್ಥಿಸಿರಿ. ಈ ಒಂದು ಮಿನಿಸ್ಟ್ರಿಗಾಗಿ, ಸೇವೆಗಾಗಿ ಪ್ರಾರ್ಥಿಸಿರಿ. ಹೋಪ್ 360 ಡಿಗ್ರೀಸ್ ಪ್ರಾರ್ಥಿಸಿರಿ. ಮತ್ತು ಮುಂದೆ ಬರುವಂಥ ವಿಡಿಯೋಗಳು, ಒಂದು ಎಜುಕೇಷನ್ ವಿಡಿಯೋ ಕೂಡ ನಾವು ಬಿಡ್ತಾ ಇದ್ದೀವಿ ರೀ. ಪ್ರತ್ಯೇಕವಾಗಿ ಗಣಿತ ಮತ್ತು ಮ್ಯಾಥಮೆಟಿಕ್ಸಲ್ಲಿ ನಮ್ಮ ಮಕ್ಕಳು ವೀಕ್ ಇರೋದಾದರೆ ಈ ಒಂದು ವಿಡಿಯೋಗಳನ್ನು ಕೂಡ ನಾವು ಕಳಿಸಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಅದು ಒಂದು ಟೀಚ್ಮೆಂಟ್ ಆ್ಯಪ್ ಮೂಲಕ ನಾವು ಅದನ್ನು ಮಾಡ್ತಾ ಇದ್ದೀವಿ. ಯಾರಿಗಾದರೂ ಅವಶ್ಯಕತೆ ಇದ್ದರೆ ಅಥವಾ ನಮ್ಮನ್ನು ನೀವು ಫೋನ್ ಮಾಡುವಾಗ ನಮಗೆ ವಾಟ್ಸಪ್ ಮೂಲಕ ನೀವು ತಿಳಿಸುವುದಾದರೆ ನಾವು ನಿಮಗೆ ಸಹಾಯ ಮಾಡ್ತೇವೆ. ನಿಮ್ಮ ಮಕ್ಕಳು ಬೆಳೆಯಲಿ ಮತ್ತು ನಿಮ್ಮ ಮಕ್ಕಳು ಒಳ್ಳೆಯ ಸ್ಥಾನದಲ್ಲಿ ಬರಲಿ ಎಂಬುದಾಗಿ ನಮ್ಮ ಆಶೆ. ನಾವು ಪ್ರಾರ್ಥಿಸುವಂಥವರಾಗಿದ್ದೇವೆ ಮತ್ತು ನಿಮ್ಮನ್ನು ಕೂಡ ನಾವು ಈ ಒಂದು ನಿಮ್ಮ ಮಕ್ಕಳಿಗೆ ಈ ಒಂದು ರೀತಿಯಲ್ಲಿ ನಾವು ಸಪೋರ್ಟ್ ಮಾಡಲಿಕ್ಕೆ ನಾವು ಬಯಸ್ತೇವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆಮೇನ್. ಪ್ರೈಸ್ ದ ಲಾರ್ಡ್.